ಕಳೆದೆರಡು ದಿನಗಳ ಹಿಂದೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಸಂಪುಟ ವಿಸ್ತರಣೆ ಆಗಿದೆ. 19 ಮಂದಿ ನೂತನ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಆದರೆ ಒಂದು ಸ್ಥಾನವನ್ನ ಹಾಗೆ ಉಳಿಸಿಕೊಳ್ಳಲಾಗಿದೆ. ಒಟ್ಟು 20 ಸ್ಥಾನ ಬಾಕಿ ಇತ್ತು, ಒಂದು ಸ್ಥಾನ ಮಹಿಳೆಯರಿಗೆ ಅಂತ. ಆದರೆ ಈ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಬೇರೆ ಬೇರೆ ಬೆಳವಣಿಗೆ ಆಗಿದೆ. ಅದರಲ್ಲಿ ಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಪಟ್ಟವನ್ನ ಬಿಟ್ಟುಕೊಟ್ಟ ಸಿದ್ದರಾಮಯ್ಯನವರು ಕೋಪಗೊಂಡಿದ್ದಾರೆ. ಅವ್ರ ಕೋಪಕ್ಕೆ ಕಾರಣ ಏನು ಅಂತಂದ್ರೆ, ಅವರು ಕೆಲವು ಸಲಹೆಯನ್ನ ಶಿಫಾರಸನ್ನ ಮಾಡಿದ್ರು. ಅದರ ಪ್ರಕಾರವಾಗಿ ಈ ಕಡೆ ಹಳೆ ಮೈಸೂರು ಭಾಗದಿಂದ ತಮ್ಮ ಪುತ್ರ ಮತ್ತು ಈ ಕಡೆ ಭೈರತಿ ಸುರೇಶ್ ಕುರುಬ ಸಮುದಾಯದಿಂದ ಸಚಿವ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಉತ್ತರ ಕರ್ನಾಟಕದ ಒಬ್ಬರಿಗೆ, ಯಾಕೆಂದ್ರೆ ಉತ್ತರ ಕರ್ನಾಟಕದಲ್ಲಿ ಕುರುಬರ ಸಂಖ್ಯೆ ಹೆಚ್ಚಿದೆ, ಎಲ್ಲಾ ಸಂದರ್ಭದಲ್ಲೂ ಈ ಕಡೆ ಭಾಗದವರು ಅಂದ್ರೆ ದಕ್ಷಿಣ ಕರ್ನಾಟಕ, ಮಧ್ಯ ಕರ್ನಾಟಕದವರೇ ಹೆಚ್ಚು ಪ್ರಾಶಸ್ತ್ಯವನ್ನ ಪಡ್ಕೊಂಡಿದ್ದಾರೆ. ಆ ಕಾರಣಕ್ಕೆ ಈ ಬಾರಿ ಉತ್ತರ ಕರ್ನಾಟಕದ ಕುರುಬ ಸಮುದಾಯಕ್ಕೆ ಒಂದು ಸಚಿವ ಸ್ಥಾನ ಕೊಡಿ ಅನ್ನೋದು ಅವರ ಬೇಡಿಕೆ ಆಗಿತ್ತು. ಅವ್ರ ಬೇಡಿಕೆ ಪ್ರಕಾರವಾಗಿ ಅವರು ಪ್ರಮುಖವಾಗಿ ನೀಲಪ್ಪ ಶಿವಣ್ಣನವರ ಹೆಸರನ್ನ ಪ್ರಸ್ತಾಪ ಮಾಡಿದ್ರು. ಒಂದ್ ವೇಳೆ ಏನಾದ್ರು ಅವರಿಗೆ ವಯಸ್ಸಿನ ಕಾರಣಕ್ಕೆ ಅವ್ರು ಬಹುತೇಕವಾಗಿ ಸಿದ್ದರಾಮಯ್ಯನವರ ಸಮಕಾಲೀನರು, ಆ ಕಾರಣಕ್ಕೆ ವಯಸ್ಸು ಅಂತ ಬಂದ್ರೆ ನೀವು ಅದ್ರ ಕೊಡೋದೇ ಇಲ್ಲ ಅಂತ ಆದ್ರೆ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಕೊಡಿ ಅನ್ನೋದು ಅವ್ರ ಬೇಡಿಕೆ ಆಗಿತ್ತು. ಆದ್ರೆ ಪಟ್ಟಿಯಲ್ಲಿ ಇದ್ದಕ್ಕಿದ್ದಂತೆ ಆ ಕಡೆ ಮಹಿಳಾ ಕೋಟ, ಈ ಕಡೆ ಕುರುಬ ಕೋಟ ಅಂತ ಗಾಯತ್ರಿ ಶಾಂತೇಗೌಡ ಹೆಸರು ಕಾಣಿಸ್ತಾ ಇದ್ದಂತೆ ಸಿದ್ದರಾಮಯ್ಯನವರು ಸಿಡಿಮಿಡಿಗೊಂಡ್ರು. ಅದೇ ಕಾರಣಕ್ಕೆ ಅವರು ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಕೂಡ ಹಾಜರಾಗ್ಲಿಲ್ಲ, ಗೈರು ಹಾಜರಾದ್ರು. ಅಷ್ಟೊತ್ತಿಗೆ ಅಸಮಾಧಾನ ಭುಗಿಲೆದ್ದಿತ್ತು. ಈಗ ಅವರನ್ನ ಸಮಾಧಾನ ಪಡಿಸೋ ಕಾರ್ಯ ನಡೀತಾ ಇದೆ. ಅವ್ರ ಬೇಡಿಕೆ, ಸಿದ್ದರಾಮಯ್ಯನವರ ಬೇಡಿಕೆ ಮೂಲಗಳ ಪ್ರಕಾರವಾಗಿ ಇರೋದು ಏನು ಅಂದ್ರೆ, ಉತ್ತರ ಕರ್ನಾಟಕದ ಕುರುಬ ಸಮುದಾಯದವರಿಗೆ ನೀವು ಈ ಸ್ಥಾನವನ್ನ ಕೊಡ್ಬೇಕು, ಬಾಕಿ ಇರುವ ಒಂದು ಸ್ಥಾನವನ್ನ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ಒಂದ್ ವೇಳೆ ಅವ್ರಿಗೆ ಕೊಡಕ್ ಆಗಿಲ್ಲ ಅಂತ ಅಂದ್ರೆ, ಈಗ ಪರಿಷತ್ನಲ್ಲಿರುವ ಉಮಾಶ್ರೀ ಅವರಿಗೆ ನೇಕಾರ ಸಮುದಾಯ ಕೊಟ್ಟ ಹಾಗೂ ಆಗತ್ತೆ, ಈ ಕಡೆ ಒಬಿಸಿ ಕೊಟ್ಟ ಹಾಗೂ ಆಗತ್ತೆ, ಈ ಕಡೆ ಮಹಿಳೆ ಕೊಟ್ಟ ಹಾಗೂ ಆಗತ್ತೆ, ಅವ್ರಿಗೆ ಕೊಡಿ ಅಂತ ಈ ಎರಡು ಬೇಡಿಕೆಯನ್ನ ಅಂದ್ರೆ ಪ್ರಮುಖವಾಗಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಈ ಕಡೆ ಉತ್ತರ ಕರ್ನಾಟಕದ ಕುರುಬರಿಗೆ ನೀವು ಅವಕಾಶ ಕೊಡ್ಬೇಕು, ಅದ್ರಲ್ಲಿ ಪ್ರಮುಖವಾಗಿ 2 ಹೆಸರಿದೆ. ಒಂದ್ ವೇಳೆ ಅವ್ರಿಗೆ ಕೊಡಕ್ ಆಗಿಲ್ಲ ಅಂತಂದ್ರೆ, ಮಹಿಳಾ ಕೋಟವನ್ನೇ ತುಂಬಬೇಕು ಅಂತಂದ್ರೆ ನೀವು ಉಮಾಶ್ರೀ ಅವರಿಗೆ ಕೊಡಿ ಅನ್ನೋದು ಅವರ ಬೇಡಿಕೆ. ಗಾಯತ್ರಿ ಶಾಂತೇಗೌಡ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಸಿದ್ದರಾಮಯ್ಯನವರಿಗೆ ಇಷ್ಟ ಇಲ್ಲ. ಅದಕ್ಕೆ ಅವ್ರು ಕೊಡ್ತಿರೋ ಕಾರಣ ಮೂಲಗಳು ತಿಳಿಸ್ತಿರುವಂತೆ, ಒಂದು ಪರಿಷತ್ನಿಂದ ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯನವರು ಸಚಿವರಾಗಿದ್ದಾರೆ, ಇನ್ನೊಂದು ಪರಿಷತ್ ಸದಸ್ಯರು ಕುರುಬ ಸಮುದಾಯದವರೇ ಸಚಿವರಾಗೋದು, ಅದು ಉತ್ತರ ಕರ್ನಾಟಕದ ಭಾಗದವರಿಗೆ ಪ್ರಾಶಸ್ತ್ಯ ಸಿಗದೇ ಇರೋದು ಸರಿಯಾದ ಸಮತೋಲನವಾದ ಒಂದು ನಿರ್ಧಾರ, ತೀರ್ಮಾನ ಆಗೋದಿಲ್ಲ ಅನ್ನೋದು ಸಿದ್ದರಾಮಯ್ಯನವರ ನಿಲುವಿದೆ. ಈಗ ಸುರ್ಜೇವಾಲಾ ಸೇರಿದಂತೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವರ ಜೊತೆ ಮಾತಾಡ್ತಾರೆ. ಇರುವ ಒಂದು ಸ್ಥಾನ ಮಹಿಳೆಗೆ ಸಿಗತ್ತೋ ಅಥವಾ ಉತ್ತರ ಕರ್ನಾಟಕದ ಯಾರಾದ್ರೂ ಕುರುಬ ಸಮುದಾಯದವರು ಅಂದ್ರೆ ಇಬ್ಬರಿದಾರಲ್ಲಿ ಪ್ರಮುಖವಾಗಿ ಅವರಿಗೆ ಸಿಗತ್ತಾ ಅನ್ನೋದು ಕಾದ್ ನೋಡ್ಬೇಕು. ಆದ್ರೆ ಇಲ್ಲಿ ಬಡವಾಗ್ತಾ ಇರೋದು ಕಾಂಗ್ರೆಸ್ನ ನೈತಿಕತೆ. ಯಾಕೆಂದ್ರೆ ಒಬ್ಬರೇ ಒಬ್ರು ಮಹಿಳೆ ಸಚಿವ ಇಲ್ಲ ಅನ್ನೋದು ಈ ಸಂಪುಟಕ್ಕೆ ಮತ್ತು ಈ ಸರ್ಕಾರಕ್ಕೆ ಬಹಳ ಒಂದು ಅಗೌರವದ ಸೂಚನೆ. ಅದು ಒಂದು ಮಹಿಳೆಯರಿಗೆ, ಮಹಿಳೆಯರ ಘನತೆಗೆ ಮತ್ತು ಅವರ ಪ್ರಾತಿನಿಧ್ಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಬರೀ ನಾವು ಗ್ಯಾರಂಟಿಯನ್ನ ಮಾತ್ರ ಕೊಡ್ತೀವಿ, ಅಷ್ಟನ್ನ ಮಾಡ್ಕೊಂಡು ನೀವು ಆರಾಮಾಗಿ ಬಸ್ಸಲ್ಲಿ ಓಡಾಡ್ಕೊಂಡು ತಿಂಗಳಿಗೆ 2,000 ರೂಪಾಯಿ ತಗೊಂಡು ಕರೆಂಟ್ ಬಿಲ್ ತಗೊಂಡು ಇದ್ದು ಬಿಡಿ, ನೀವು ಅಧಿಕಾರ ನಡೆಸೋದಕ್ಕೆ ಅರ್ಹರಲ್ಲ ಅನ್ನೋದನ್ನ ಕಾಂಗ್ರೆಸ್ನ ಸಿದ್ಧಾಂತ ಹೇಳ್ತಾರೆ. ಇಲ್ಲ, ನಾವು ಎಲ್ಲರನ್ನ ಸಮಪಾಲು ಸಮಬಾಳು ಅನ್ನೋದು ಜಾತಿ ಮತ್ತು ಧರ್ಮದಲ್ಲಿ ಮಾತ್ರ ಅಲ್ಲ. ಬಿ.ಕೆ. ಹರಿಪ್ರಸಾದ್ ಹೇಳ್ತಿರೋದು ಸರಿ ಇದೆ, ನಾವು ಅಲ್ಪಸಂಖ್ಯಾತರು ಮತ್ತು ಒಬಿಸಿಗಳು ಮತ್ತು ಇತರರಿಗೆ ನಾವು ಸಮಾನವಾದಂತ ಅವಕಾಶ ಕೊಟ್ಟಿದ್ವಿ ಅಂತ. ಆದ್ರೆ ಎಲ್ಲರನ್ನ ಒಳಗೊಂಡ ಸಮಾನವಾದ ಅಥವಾ ಸಮತೋಲಿತವಾದ ಸಂಪುಟನ ಅಂತಂದ್ರೆ ಇಲ್ಲ, ಅಲ್ಲಿ ಪ್ರಾತಿನಿಧ್ಯದ ಕೊರತೆ ಕಾಣಿಸ್ತಿದೆ. ಅದರಲ್ಲಿ ಪ್ರಮುಖವಾಗಿ ಮಹಿಳಾ ಪ್ರಾತಿನಿಧ್ಯದ ಕೊರತೆ ಕಾಣ್ತಿದೆ. ಹೈಕಮಾಂಡ್ ಇದನ್ನ ಹೇಗೆ ನಿವಾರಿಸುತ್ತೆ, ಸಿದ್ದರಾಮಯ್ಯನವರನ್ನ ಮನವೊಲಿಸಿ ಯಾವ ರೀತಿ ತೀರ್ಮಾನ ತಗೊಳುತ್ತೆ ಗೊತ್ತಿಲ್ಲ. ಇನ್ನೊಂದು ಕಡೆಯಲ್ಲಿ ಸಂಪುಟದಲ್ಲಿ ತಮಗೆ ಸ್ಥಾನ ಸಿಗ್ಲಿಲ್ಲ ಅಂತ ಬಂದಿದ್ದ ಅನೇಕರಿದ್ರಲ್ಲ, ಅವರನ್ನ ಸಮಾಧಾನ ಪಡಿಸುವ ಕೆಲಸ ಆಗ್ತಿದೆ. ಪ್ರಮುಖವಾಗಿ ಈ ಪಟ್ಟಿ ಬಿಡುಗಡೆಯಾಗಿ ಪ್ರಮಾಣ ವಚನ ಆಗ್ತಾ ಇದ್ದಂತೇನೆ ಇಂಡಿ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ರಾಜೀನಾಮೆ ಪತ್ರವನ್ನೇ ರಾಜ್ಯಪಾಲರಿಗೆ ರವಾನೆ ಮಾಡ್ಬಿಟ್ಟಿದ್ರು. ಇವತ್ತವರು ಇನ್ನೊಂದು ಪತ್ರ ಬರೆದಿದ್ದಾರೆ, ನನ್ನ ರಾಜೀನಾಮೆಯನ್ನ ಅಂಗೀಕರಿಸಬೇಡಿ ಅಂತ. ಅವ್ರ ಜೊತೆಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮಾತಾಡಿದ್ದಾರೆ. ಮೊದಲು ಅವ್ರು ಏನ್ ಹೇಳಿದ್ರು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ನಾನ್ ಇಷ್ಟ ದಿನ ಕಾದಿದ್ದೀನಿ, ತಾಳ್ಮೆ ಫಲ ನನಗ್ ಸಿಕ್ಕಿದೆ, ನೀವು ಕಾಯಿರಿ ಅಂತ. ಅದಾದ್ಮೇಲೆ ಒಂದು ಎಚ್ಚರಿಕೆ ಕೊಟ್ರು, ವಿತಿನ್ ಎ ಮಿನಿಟ್ ನಾನು ರಾಜೀನಾಮೆ ಅಂಗೀಕರಿಸ್ತೀನಿ ಅಂತ. ಆದ್ರೆ ಹಾಗಾಗ್ತಿಲ್ಲ, ಹಾಗಾಗೋದು ಇಲ್ಲ. ರಾಜಕೀಯದಲ್ಲಿ ಸಹಜವಾಗಿ ಅನೇಕ ಬಾರಿ ಗೆದ್ದಿರೋರಿಗೆ ಬೇಸರ ಆಗುತ್ತೆ. ಅವರನ್ನ ಸಮಾಧಾನ ಪಡಿಸುವ ಕೆಲಸವನ್ನೇ ಹೈಕಮಾಂಡ್ ಮಾಡ್ಬೇಕು, ಮುಖ್ಯಮಂತ್ರಿಗಳು ಅದನ್ನೇ ಮಾಡ್ಬೇಕು. ಅದನ್ನ ಬಿಟ್ಟು ನಾನು ರಾಜೀನಾಮೆ ಅಂಗೀಕರಿಸ್ತೀನಿ ಅಂತ ಆ ತರದ ದಿಮಾಕಿನ ಹೇಳಿಕೆ ಕೊಟ್ರೆ ನಡೆಯೋದಿಲ್ಲ. ಈಗ ಮತ್ತೆ ಅವರು ಎಲ್ಲರ ಮನವೊಲಿಸುವ ಕೆಲಸವನ್ನ ಮತ್ತು ಬೇರೆ ಬೇರೆ ಮಾರ್ಗದ ಮುಖಾಂತರವಾಗಿ ಮಾಡ್ತಿದ್ದಾರೆ. ಯಶವಂತ ರಾಯಗೌಡ ಪಾಟೀಲ್ ಅವರು ತಮ್ಮ ರಾಜೀನಾಮೆ ಪತ್ರವನ್ನ ನೀವು ಅಂಗೀಕರಿಸಬೇಡಿ ಅಂತ ಮತ್ತೊಂದು ಪತ್ರವನ್ನ ರಾಜ್ಯಪಾಲರಿಗೆ ಬರೆದಿದ್ದಾರೆ. ಅಲ್ಲಿ ಆ ಇಶ್ಯೂ ಮುಗಿದೋಯ್ತು. ಅದಾದ ನಂತರ ಮುಂಚೂಣಿಯಲ್ಲಿ ಬಂಡಾಯದನ್ನ ಸಾರಿದ್ದು ಬೇಲೂರು ಗೋಪಾಲಕೃಷ್ಣ. ಅವ್ರ ಜೊತೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ.
ರಾಜೀನಾಮೆ ಕೊಡಬೇಡಿ, ಮುಂದಿನ ದಿನಗಳಿಗೆ ಅವಕಾಶ ಮಾಡಿಕೊಡ್ತೀವಿ ಮತ್ತು ಸ್ಥಿತಿ ಏನು ಅವ್ರಿಗೆ ವಿವರಿಸಿದ್ದಾರೆ. ಹಾಗಾಗಿ ಅವರು ಕೂಡ ಸಮಾಧಾನಗೊಂಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ದಿನೇಶ್ ಗುಂಡೂರಾವ್ ಇರ್ಬೋದು, ಟಿ.ಬಿ. ಜಯಚಂದ್ರ ಇರ್ಬೋದು, ಅಥವಾ ಬೆಂಗಳೂರಿನ ಇಬ್ಬರು ಶಾಸಕರು ಅಪ್ಪ ಮಗ ಕೃಷ್ಣಪ್ಪನವರು ಮತ್ತು ಪ್ರಿಯಾ ಕೃಷ್ಣ, ಇನ್ನೂ ಅನೇಕರಿದ್ರಲ್ಲ, ಎಚ್.ಕೆ. ಪಾಟೀಲ್, ಈ ತರದ ಎಲ್ಲರ ಜೊತೆಯಲ್ಲಿ ಬೇರೆ ಬೇರೆ ನಾಯಕರು, ಚಲರಾಯ ಸ್ವಾಮಿ, ಬಾಲಕೃಷ್ಣ, ಹಾಗೇನೆ ಹರಿಪ್ರಸಾದ್ ಅವರು, ಜೊತೆಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಎಲ್ಲರೂ ಬೇರೆ ಬೇರೆಯಾಗಿ ಬಿಡಿಬಿಡಿಯಾಗಿ ಕೆಲವರು ಮನೆಗೆ ಹೋಗಿ ಮಾತಾಡ್ತಾ ಇದ್ದಾರೆ. ಬಹಳ ಅಸಮಾಧಾನಿತರಾದವರನ್ನ, ಕೆಲವರನ್ನ ಕಚೇರಿ ಕರ್ಸ್ಕೊಂಡು ಮಾತಾಡ್ತಿದ್ದಾರೆ. ಇನ್ನು ಕೆಲವರಿಗೆ ನೂತನವಾಗಿ ಆಯ್ಕೆಯಾಗಿರುವ ಸಚಿವರು ಹೋಗಿ ಮಾತಾಡ್ತಿದ್ದಾರೆ. ಹಾಗಾಗಿ ಬಹುತೇಕ ಈ ಮುನಿಸು ಕೊನೆಗೊಳ್ಳುತ್ತೆ ಅಂತ ಅನ್ಸುತ್ತೆ. ಮುಂದಿನ ದಿನಗಳಲ್ಲಿ ಅವಕಾಶ ಹೌದು. ಈ ಸರ್ಕಾರದ ಸಂಪುಟ ವಿಸ್ತರಣೆ ಇದು ಕೊನೆಯದು, ಇನ್ನು ಆಗೋದಿಲ್ಲ. ಯಾಕೆಂದ್ರೆ ಚುನಾವಣೆ ಬರ್ತಾ ಇದೆ, ಹಾಗಾಗಿ ಆಗೋದಿಲ್ಲ. ಈ ಬಾರಿ ಅವಕಾಶ ಮಾಡ್ಕೊಡಕ್ ಆಗ್ಲಿಲ್ಲ. ಬೇರೆ ಏನಾದ್ರೂ ನಿಮ್ಗೆ ಅವಕಾಶವನ್ನ ಮಾಡ್ಕೊಡ್ತೀವಿ ಅನ್ನೋ ಮನವೊಲಿಕೆಯ ಕೆಲಸವನ್ನ ಮುಖ್ಯಮಂತ್ರಿಗಳು ಮತ್ತು ಸಂಪುಟ ಸಹೋದ್ಯೋಗಿಗಳು ಸತೀಶ್ ಜಾರಕಿಹೊಳಿ ಅವರು ಕೂಡ ಪಟ್ಟಿಯಲ್ಲಿದ್ದಾರೆ. ಹಾಗೇನೆ ಬಿ.ಆರ್. ಪಾಟೀಲ್ ಇದ್ದಾರೆ, ಇವರೆಲ್ಲರೂ ಮಾಡ್ತಿದ್ದಾರೆ. ಈ ನಡುವೆ ಬಿ.ಆರ್. ಪಾಟೀಲ್ರು ಮಾತನಾಡಿದ್ದಾರೆ ಎನ್ನಲಾದ, ಅವರು ಮತ್ತು ಇನ್ನೊಬ್ಬ ನಾಯಕರು ಮಾತನಾಡಿದ್ದಾರೆ ಎನ್ನಲಾದ ಒಂದು ಆಡಿಯೋವನ್ನ ಬಿಜೆಪಿ ಬಿಡುಗಡೆ ಮಾಡಿದೆ. ಅದರಲ್ಲಿ ಹೈಕಮಾಂಡ್ ಸೂಟ್ ಕೇಸ್ ಅನ್ನ ತಗೊಂಡು ಸಚಿವ ಸ್ಥಾನ ಕೊಡೋದ್ರ ಬಗ್ಗೆ ಮಾತಾಡಿದ್ದಾರೆ. ಕೆಲವರು ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಸಹಜ ಇದೆಲ್ಲ ನಡೆಯೋದು. ಮತ್ತೆ ಸಚಿವ ಸ್ಥಾನ ಸಿಗ್ಲಿಲ್ಲ ಅಂತಂದ್ರೆ ಇದೆಲ್ಲ ಆಗತ್ತೆ, ಬೇಸರನೂ ಆಗತ್ತೆ, ಮತ್ತೆ ಈ ತರದ್ದು ಆಗತ್ತೆ, ಅದ್ರ ಬಗ್ಗೆ ಮಾತಾಡಿದ್ದಾರೆ ಅಂತ. ಒಂದಂತೂ ಸತ್ಯ, ಬರೀ ಇಲ್ಲಿ ಅರ್ಹತೆ ಇಲ್ಲ. ಕೆಲವು ನಾಯಕರು, ಕಾಂಗ್ರೆಸ್ನ ಹಿರಿಯರು, ಅದ ಎನ್.ವೈ. ಗೋಪಾಲಕೃಷ್ಣ ಮಾತನಾಡ್ತಾ ಹೇಳ್ತಿದ್ರು ಅಂತ ಅನ್ಸುತ್ತೆ. ನಾವೀಗ ಬುದ್ಧಿ ಕಲಿಬೇಕಾಗಿದೆ. ಏನು ಅಂತಂದ್ರೆ, ಯಾರ್ದಾದ್ರೂ ಕೃಪಾ ಕಟಾಕ್ಷ ಮತ್ತು ಬೆಂಬಲ ಇದೆಲ್ಲವೂ ಬೇಕು ಅಂತ ಒಬ್ಬ ಸಚಿವರು ಮಾತನಾಡ್ತಾ ಹೇಳ್ತಾ ಇದ್ರು. ನನಗೆ ಈ ಕುಟುಂಬದ ಸದಸ್ಯರ ಬೆಂಬಲ ಸಿಕ್ತು, ಅವರ ಆಶೀರ್ವಾದ ಇತ್ತು, ಎಲ್ಲಾ ಕುಟುಂಬದ ಸದಸ್ಯರ ಹೆಸರನ್ನ ಹೇಳಿ ಬಾಲಕೃಷ್ಣ ಅವರು ಹೇಳಿದ್ರು. ಡಿ.ಕೆ. ಶಿವಕುಮಾರ್ ಅವರ ಪತ್ನಿ, ಅವರ ಮಕ್ಕಳು, ಅವರ ಸಹೋದರ ಎಲ್ಲರ ಬೆಂಬಲದಿಂದಾಗಿ ಅಂತಂದ್ರೆ ಇದೇನ್ ಸೂಚಿಸುತ್ತೆ ಅಂದ್ರೆ, ಯಾರ್ದೋ ಒಬ್ರು ಕೃಪಾ ಕಟಾಕ್ಷ ನಿಮ್ ಮೇಲಿದ್ರೆ, ಅವ್ರ ಕೈ ನಿಮ್ ಮೇಲಿದ್ರೆ ನಿಮ್ಗೆ ಸಚಿವ ಸ್ಥಾನ ಸಿಗತ್ತೆ. ಅಥವಾ ಹಣ ಇದ್ರೆ, ಬಹಳ ದೊಡ್ಡ ಹಣದ ಚೀಲವನ್ನ, ಬ್ಯಾಗ್ ಅನ್ನ ನೀವು ಹೊಂದಿದ್ರೆ ಅದು ಸಿಗತ್ತೆ ಅಂತ. ಅದನ್ನ ಅರ್ಥ ಮಾಡ್ಕೊಂಡಿದೀವಿ. ಆದ್ರೆ ಅರ್ಥ ಆಗೋದಕ್ಕೆ ಇಷ್ಟು ಸಮಯ ಬೇಕು ಅಂತ ಅನೇಕ ಸಚಿವರುಗಳು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತಿಗೆ ಅದು ಸಮಾಧಾನಗೊಳ್ಬಹುದು, ಎಲ್ಲವೂ ಆಗ್ಬಹುದು. ನಂತರ ಬಿ.ಫಾರ್ಮ್ ತಗೊಳ್ಳೋದಕ್ಕೂ ಕೂಡ ಪರಿಪಾಟ್ಲನ್ನ ಪಡಬಹುದು. ಆದ್ರೆ ಗೆದ್ದಾದ ಮೇಲಿನ ಪರಿಸ್ಥಿತಿ ಬೇರೆ ಆಗಿರತ್ತೆ. ಹಾಗಾಗಿ ಕಾಂಗ್ರೆಸ್ ಹೆಜ್ಜೆಯನ್ನ ಇಡ್ತಾ ಇದೆ. ಎಲ್ಲೂ ಕೂಡ ಒಂದು ಬಲ ಪ್ರಯೋಗ ಅಂದ್ರೆ, ಈಗ ನಿನ್ನೆ ಹೇಳಿದ್ರಲ್ಲ ಡಿ.ಕೆ. ಶಿವಕುಮಾರ್ ಅವರು, ಯಾರೇ ರಾಜೀನಾಮೆ ಕೊಟ್ರು ವಿದಿನ್ ಸೆಕೆಂಡ್ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ತೀನಿ ಅಂತ, ಆ ನಿಲುವಿಗೆ ಹೊಂದಿಕೆ ಆಗದ ರೀತಿಯಲ್ಲಿ ಅದು ಬೇರೆ ತೀರ್ಮಾನವನ್ನ ತಗೋತಿದೆ. ಎಲ್ಲರನ್ನ ಸಮಾಧಾನ ಪಡಿಸುವ, ಕೆಲವರಿಗೆ ನಿಗಮ ಮಂಡಳಿ ಕೊಡೋದು, ಕೆಲವರಿಗೆ ಮತ್ತೆ ಟಿಕೆಟ್ ಕೊಡೋದು, ಈ ತರದ ಬೇರೆ ಬೇರೆ ಭರವಸೆಯನ್ನ ಕೊಡೋದ್ರ ಮುಖಾಂತರವಾಗಿ ಅವರನ್ನ ಸಮಾಧಾನ ಪಡಿಸುವ ಕೆಲಸ ಆಗ್ತಾ ಇದೆ. ಮುಖ್ಯವಾಗಿ ಮುಖ್ಯಮಂತ್ರಿಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷರು ಮುಂಚೂಣಿಯಲ್ಲಿ ನಿಂತು ಸಂಪುಟದ ಸದಸ್ಯರ ಜೊತೆಗೆ ಈ ಸಮಾಧಾನ ಪಡಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ಅದು ಯಶಸ್ವಿ ಆಗ್ಬಹುದು. ಆದ್ರೆ ಈಗಿರುವ ಒಂದು ಸ್ಥಾನವನ್ನ ಉತ್ತರ ಕರ್ನಾಟಕದ ಕುರುಬರಿಗೆ ಮಾಜಿ ಮುಖ್ಯಮಂತ್ರಿಗಳ ಒತ್ತಾಸೆಯಂತೆ, ಅವರ ಪಟ್ಟಿನಂತೆ ನೀಡ್ತಾರಾ, ಅಥವಾ ಅವ್ರ ಪಟ್ಟಿನಂತೆ ಮಹಿಳಾ ಸದಸ್ಯರೇ ಆದ್ರೆ ಅದನ್ನ ಉಮಾಶ್ರೀ ಅವರಿಗೆ ನೀಡ್ತಾರಾ? ಈ ಪ್ರಶ್ನೆ ಈಗ ಬಹಳ ದೊಡ್ಡದು. ಒಂದು ವೇಳೆ ಏನಾದ್ರೂ ಉಮಾಶ್ರೀ ಅವರಿಗೆ ಕೊಟ್ರೆ, ಗಾಯತ್ರಿ ಶಾಂತೇಗೌಡ ಅವರಿಗೆ ಪರಿಷತ್ನ ಉಪಸಭಾಪತಿ ಸ್ಥಾನವನ್ನ ಕೊಡ್ಬೋದು. ಅದನ್ನ ಅವ್ರು ಮೊದಲೇ ಕೇಳಿದ್ರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಿಯಲ್ಲಿ ಅವ್ರು ಕೇಳಿದ್ರು ಅಂತ ಮಾಹಿತಿ ಇದೆ. ಹಾಗಾಗಿ ಅಲ್ಲಿ ಒಂದು ಎಕ್ಸ್ಚೇಂಜ್ ಮಾಡ್ಬೋದಾಯ್ತು. ಗಾಯತ್ರಿ ಶಾಂತೇಗೌಡರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಪಟ್ಟಿಯಲ್ಲಿ ಹೆಸರಿತ್ತು. ಅದು ಕೊನೆ ಕ್ಷಣದಲ್ಲಿ ಸಿದ್ದರಾಮಯ್ಯನವರ ಕಾರಣಕ್ಕಾಗಿ ಅದನ್ನ ತಡೆ ಹಿಡಿಯಲಾಯಿತು. ಈಗ ಆ ಸ್ಥಾನವನ್ನ ಯಾರಿಗೂ ಉಮಾಶ್ರೀ ಕೊಡ್ಲಾಗಿದೆ, ಅವರನ್ನ ಸಚಿವ ಸ್ಥಾನಕ್ಕೆ ತಂದು ಈ ಸ್ಥಾನವನ್ನ ಅಲ್ಲಿ ಕೊಡ್ತಾರಾ, ಅಥವಾ ಈಗಿರುವ ಯಾವ್ದಾದ್ರು ಹಿರಿಯ ನಾಯಕರನ್ನ, ಮೂಲಗಳ ಪ್ರಕಾರ ಮುನಿಯಪ್ಪನವರಿದ್ದಾರೆ, ಅವರ ಮಗಳು ಶಶಿಧರ್ ಇದ್ದಾರೆ, ರೂಪಾ ಶಶಿಧರ್ ಇದ್ದಾರೆ, ಅವ್ರಿಗೇನಾದ್ರೂ ಅವಕಾಶ ಮಾಡ್ಕೊಡ್ತಾರೆ. ಅವ್ರಿಗೆ ಅವಕಾಶ ಮಾಡ್ಕೊಡೋದಾದ್ರೆ ಅಪ್ಪ ಮಗಳು ಕ್ಯಾಬಿನೆಟ್ ನಲ್ಲಿ ಇರೋಕ್ ಆಗೋದಿಲ್ಲ, ಒಬ್ರು ರಾಜೀನಾಮೆ ಕೊಡ್ಬೇಕಾಗತ್ತೆ. ಇದಕ್ಕೆ ಮುನಿಯಪ್ಪನವ್ರು ಒಪ್ಬೇಕು, ಅವರನ್ನ ಮನವೊಲಿಸ್ಬೇಕು. ಇದು ಸಾಧ್ಯ ಆಗತ್ತಾ? ಇದು ಸಾಧ್ಯ ಆದ್ರೆ ಇಲ್ಲಿ ಬಾಕಿ ಇರುವ ಒಂದು ಸ್ಥಾನವಿದೆ, ಅದನ್ನ ಮತ್ತೆ ಉತ್ತರ ಕರ್ನಾಟಕದ ಕುರುಬ ಸಮುದಾಯಕ್ಕೆ ಕೊಡ್ತಾರಾ? ಇದೆಲ್ಲವೂ ಇದೆ. ಆದ್ರೆ ಒಂದು ಹಂತಕ್ಕೆ ಭಿನ್ನಮತ ಏನಿದ್ದಿತ್ತು, ಬಂಡಾಯ ಏನಿದ್ದಿತ್ತು, ಅದೆಲ್ಲವನ್ನ ಸಮಾಧಾನ ಪಡಿಸುವ ಕೆಲಸವನ್ನ ಯಶಸ್ವಿಯಾಗಿ ಕರ್ನಾಟಕದ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ, ಮುಖ್ಯಮಂತ್ರಿಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷರು ಹಾಗೇನೆ ಸಚಿವರು. ಆದ್ರೆ ಮುಂದೆ ಇದು ಹೇಗೆ, ಯಾವ ತಿರುವನ್ನ ಪಡ್ಕೊಳತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.